ಬಿಡದಿಲ್ ನಡೀತಿರೋ ರೈತರ ಹೋರಾಟದ ಬಗ್ಗೆ ಮಾತಾಡಿ ಅಂತ ತುಂಬಾ ಜನ ಕೇಳ್ಕೊಂಡಿದ್ದೀರಾ. ಗವರ್ಮೆಂಟ್ ಅವ್ರ ಪ್ರಕಾರ ಬಿಡದಿ ಬೆಂಗಳೂರಿಗೆ ಹತ್ರ ಇರೋದ್ರಿಂದ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಒಳ್ಳೆ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಇರೋದ್ರಿಂದ ಡೆವಲಪ್ಮೆಂಟ್ ಈಸಿ ಆಗುತ್ತೆ. ಈ ಪ್ರಾಜೆಕ್ಟ್ ಇಂದ ಬೆಂಗಳೂರಿಗೆ ಕ್ರೌಡ್ ಮತ್ತೆ ಪ್ರೆಷರ್ ಕಡಿಮೆ ಆಗುತ್ತೆ, ಮತ್ತೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾವ್ರೆ. ಎಲ್ಲ ಒಪ್ಕೊಳ್ಳೋಣ, ಆದ್ರೆ ಅಲ್ಲಿನ ರೈತರು ನಮಗ್ ನಮ್ ಭೂಮಿ ಬಿಟ್ಕೊಡಕ್ ಇಷ್ಟ ಇಲ್ಲ. ನೀವು ಕೋಟಿ ಕೊಟ್ಟರು ನಾವ್ ಇಲ್ಲಿಂದ ಅಳ್ಳಾಡಲ್ಲ, ಜೀವ ಕೊಡ್ತೀವಿ ಇಲ್ಲ ಜೀವ ತೆಗಿತೀವಿ ಅನ್ನೋ ಮಟ್ಟಕ್ಕೆ ಹೋರಾಡ್ತಿದ್ರು. ಗವರ್ಮೆಂಟ್ ಯಾಕೆ ಕೇರ್ ಮಾಡ್ತಿಲ್ಲ? ಹಂಗಾದ್ರೆ ಡೆವಲಪ್ಮೆಂಟ್ ಹೆಸರಲ್ಲಿ ನಮ್ ಪರ್ಮಿಷನ್ ಇಲ್ದೇನೆ ಯಾವಾಗ ಬೇಕಾದ್ರೂ 2 ಕಾಸು ಕೊಟ್ಟು ಗವರ್ಮೆಂಟ್ ನಮ್ ಭೂಮಿ ಕಿತ್ಕೋಬಹುದಾ? ಇಷ್ಟೊಂದು ದಬ್ಬಾಳಿಕೆ ಯಾಕೆ? ಬಿಡ್ತಿ ರೈತರು ನಾನು ಏನ್ ಮಾಡ್ಕೊಂತಾರ ನೋಡೋಣ ಅನ್ನೋ ದಿಮಾಕಿನ ಮಾತು ಯಾಕೆ? ನಮ್ ದೇಶದ ಬೆನ್ನೆಲುಬು ಅಂತ ರೈತರನ್ನ ಕರೀತಾರೆ. ಆ ಬೆನ್ನೆಲುಬನ್ನೇ ಮುರಿದು ಯಾಕೆ ಅಟ್ಟಾಸ ಮೆರಿತೀರಾ? ಅದೇ ದುಡ್ಡಲ್ಲಿ ಉತ್ತರ ಕರ್ನಾಟಕದ ಕಡೆ ಯಾವ್ದಾದ್ರು ಪ್ರಾಜೆಕ್ಟ್ ಶುರು ಮಾಡಿಸಿ, ಅಲ್ಲೂ ಡೆವಲಪ್ಮೆಂಟ್ ಆಗ್ಲಿ, ಅದರಿಂದ ಲಾಭ ಕಡಿಮೆ ಬರಬಹುದು. ಆದ್ರೆ ಬಿಡ್ತಿ ರೈತರನ್ನ ಅಯ್ಯೋ ಅನ್ಸೋದ್ಕಿಂತ ಬೆಟರ್ ಅಲ್ವಾ? ಕೆಲವು ರೈತರು ನೀವು ಕೊಡ್ತಿರೋ ಅನ್ನದಾಸಕ್ಕೆ ಬಿದ್ದು ಒಪ್ಕೊಂಡಿರಬಹುದು, ಆದ್ರೆ ತುಂಬಾ ಜನ ರೈತರಿಗೆ ಅದನ್ನ ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಅನ್ನೋ ನಾಲೆಡ್ಜ್ ಇರಲ್ಲ. ಒಳ್ಳೆ ದುಡ್ಡು ಬಂದಿದೆ ಅಂತ ಐಷಾರಾಮಿ ಜೀವನ ಮಾಡಕ್ ಹೋಗಿ ಅನವಶ್ಯಕ ಖರ್ಚು ಮಾಡಿ ಕಂಗಾಲಾದ್ರೆ, ಈ ಕಡೆ ಭೂಮಿನೂ ಇಲ್ಲ, ಆ ಕಡೆ ದುಡ್ಡು ಇಲ್ಲ ಅನ್ನಂಗ್ ಮಾಡ್ಕೊಂಡ್ರೆ ಚೆನ್ನಾಗಿ ಓದ್ಕೊಂಡಿರೋರಿಗೆ ಕೆಲಸ ಸಿಕ್ತಿಲ್ಲ. ಬಿಡ್ದಿಲಿ ವ್ಯವಸಾಯನ ನಂಬ್ಕೊಂಡಿರೋ ರೈತರಿಗೆ ಮತ್ತೆ ಕೂಲಿ ಆಳುಗಳಿಗೆ ಏನ್ ಕೆಲಸ ಕೊಡಿಸ್ತೀರಾ? ಬಟರ್ಫ್ಲೈ ಎಫೆಕ್ಟ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಎಲ್ಲ ಒಂದ್ ಕಡೆ ಚಿಟ್ಟೆ ಆದ್ರೂ ರೆಕ್ಕೆ ಬಡಿದ್ರೆ ಅದರಿಂದ ಬರೋ ಗಾಳಿಯಿಂದ ಇನ್ನೆಲ್ಲ ಒಂದ್ ಕಡೆ ಬಿರುಗಾಳಿ ಬೀಸುತ್ತಂತೆ. ಅದೇ ತರ ರೈತರು ಒಂದ್ಸಲಿ ಹಸಿರು ಶಾಲ್ ಎತ್ತಿ ಗಾಳಿಲಿ ಬೀಸಿದ್ರೆ ಬಿರುಗಾಳಿ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಇತಿಹಾಸ ಸಾಕ್ಷಿ ಇದೆ. ಸರ್ಕಾರ ಅಳ್ಳಾಡೋದಂತೂ ಗ್ಯಾರಂಟಿ.